ಕರ್ನಾಟಕದ ಮಾಧ್ಯಮಿಕ ಶಾಲೆ ಬಿಡುವವರ ಪ್ರಮಾಣವು ಕಳವಳಕಾರಿ ಮಟ್ಟವಾದ 22.2%ರಷ್ಟಿದ್ದು, ಇದು ರಾಷ್ಟ್ರೀಯ ಸರಾಸರಿ 14.1%ಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯದ ವರದಿ ಡೆಕ್ಕನ್ಗೆ ನೀಡಿದ ವರದಿಯಲ್ಲಿ ತಿಳಿಸಲಾಗಿದೆ. ಕಳೆದ 2023ರಿಂದ 24ರ ಈ ವರದಿ, ಶಿಕ್ಷಣ ಕ್ಷೇತ್ರದಲ್ಲಿ ಇನ್ಯಾವುದೇ ಬದಲಾವಣೆ ತರುತ್ತಿಲ್ಲ. ಹಾಗೂ ಈ ಹೊರಹೋಗುವ ಡ್ರಾಪೌಟ್ ಮಕ್ಕಳ ಸಂಖ್ಯೆ ಹೆಚ್ಚಾಗಿರುವುದು ಕಾಣುತ್ತದೆ. ಇದರಿಂದ ಆಗುವ ಹಾನಿಯೆಂತದ್ದು ಎನ್ನುವ ಬಗ್ಗೆ ಸರಕಾರ ಯೋಚಿಸುತ್ತಿಲ್ಲ. ಸರಾಸರಿ 22.2% ಎಂದರೆ 100ಕ್ಕೆ 22 ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಈ ವಿದ್ಯಾರ್ಥಿಗಳಲ್ಲಿ ಕಾರ್ಮಿಕರ ಮಕ್ಕಳ ಸಂಖ್ಯೆ ಹೆಚ್ಚಿದೆ. ಅದರಲ್ಲಿ ಗುಳೆ ಕಾರ್ಮಿಕರು ಹೆಚ್ಚು. ಗುಳೆ ಕಾರ್ಮಿಕರಲ್ಲಿ ಕಟ್ಟಡ ಕಾರ್ಮಿಕರ ಪ್ರಮಾಣ ಹೆಚ್ಚಿದೆ. ಇವರ ಈ ಮಕ್ಕಳು ತಮ್ಮ 10ನೇ ತರಗತಿಯಲ್ಲಿ ಪಡೆಯುವ ಅಂಕ ಕಡಿಮೆ ಅಥವಾ ಫೇಲ್ ಆಗುತ್ತಿರುವುದು ಈ ಸಂಖ್ಯೆ ಹೆಚ್ಚಾಗಲು ಕಾರಣ. ಅದಕ್ಕಾಗಿ ಇಂತಹ ಕಟ್ಟಡ ಕಾರ್ಮಿಕರ ಮಕ್ಕಳ 10ನೇ ತರಗತಿಯಲ್ಲಿ ಫೇಲ್ ಆಗುವ ಮತ್ತು ಹೊರಹೋಗುವ ಡ್ರಾಪೌಟ್ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಮಾಡಲು ನಮ್ಮ ಸಂಸ್ಥೆ 10ನೇ ತರಗತಿಯಲ್ಲಿ ಬರುವ ಬೋರ್ಡ್ ಪರೀಕ್ಷೆಯ ಯುದ್ಧದಲ್ಲಿ ವಿದ್ಯಾರ್ಥಿಗಳು ಸನ್ನದ್ಧರಾಗಲು ಯೋಜನೆ ರೂಪಿಸಿದೆ. ಅದೇ ಸನ್ನದ್ಧ ಯೋಜನೆ. ಇದರಿಂದ ವಿದ್ಯಾರ್ಥಿಗಳ ಪರೀಕ್ಷಾ ತಯಾರಿ ಅವರ ಪರೀಕ್ಷಾ ಭಯವನ್ನು ದೂರ ಮಾಡುತ್ತದೆ ಮತ್ತು ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಮೂಲಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವಲ್ಲಿ ಸಹಕಾರಿಯಾಗಿದೆ. ಇದರಿಂದ ಡ್ರಾಪೌಟ್ ಸಂಖ್ಯೆ ಕಡಿಮೆ ಆಗುತ್ತೆ. ನಮ್ಮ ಕನಸು ಕಾರ್ಮಿಕರು ಮಕ್ಕಳು ಮತ್ತೆ ಕಾರ್ಮಿಕರಾಗುವುದನ್ನು ನಿಲ್ಲಿಸುವುದು. ಅಡ್ಡಗೆರೆ ಕಾರ್ಮಿಕ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ರೀ. ನಮಸ್ಕಾರ ಗೆಳೆಯರೇ, ನಾವು ನಮ್ಮ ಜೀವನದಲ್ಲಿ ಶೈಕ್ಷಣಿಕ ಹಂತವನ್ನು ದಾಟಿ ಬಂದಿದ್ದೇವೆ. ಅದರಲ್ಲಿ ಮುಖ್ಯ ಘಟ್ಟ ಎಂದ್ರೆ 10ನೇ ತರಗತಿ. ಇಲ್ಲಿ ಬರುವ ಬೋರ್ಡ್ ಪರೀಕ್ಷೆಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಿ ಬಿಡುತ್ತವೆ. ನಮ್ಮ ಜೀವನದ ಅತ್ಯಮೂಲ್ಯ ಕ್ಷಣಗಳು, ಜೀವನದ ತಿರುವು ಅಲ್ಲಿಂದಲೇ ಪ್ರಾರಂಭ. ಅದಕ್ಕಾಗಿ ನಾವು ಆ ಹಂತದ ಶಿಕ್ಷಣದಲ್ಲಿ ಉತ್ತಮ ಅಂಕ, ಉತ್ತಮ ಗ್ರೇಡ್ ಎಂದು ಬಡಿದಾಡುತ್ತೇವೆ. ಅದನ್ನು ಸಾಧಿಸಲು ಹರಸಾಹಸ ಪಡುತ್ತೇವೆ. ಪೋಷಕರಿಂದ ಉತ್ತಮ ಸಹಕಾರ ಸಿಕ್ಕಿದ್ದರೆ ನಾವು ಇನ್ನೇನೂ ಆಗುತ್ತಿದ್ದೆವು ಎಂದು ನಮ್ಮ ಜೀವನದ ಮುಂದಿನ ದಿನಗಳಲ್ಲಿ ನಾವು ಯೋಚಿಸುತ್ತಿರುವುದು ಉಂಟು. ನಾವು ಸರಿಯಾಗಿ 10ನೇ ತರಗತಿಯಲ್ಲಿ ಓದಿದ್ದರೆ ಇನ್ನೇನೋ ಮಾಡುತ್ತಿದ್ದೆವು ಎನ್ನುವುದನ್ನು ನೆನೆದುಕೊಂಡು ವೇದನೆ ಪಟ್ಟಿದ್ದು ಇದೆ. ಅದಕ್ಕಾಗಿ ಅಂತಹ ಸ್ಥಿತಿಯಲ್ಲಿ ನಿಲ್ಲುವ ಕಟ್ಟಡ ಕಾರ್ಮಿಕರ ಮಕ್ಕಳ ಉತ್ತಮ ಅಭ್ಯಾಸ ಪರೀಕ್ಷಾ ಪೂರ್ವ ತಯಾರಿಗಾಗಿ ನಾವು ಸನ್ನದ್ಧ ಎಂಬ ಯೋಜನೆ ನಡೆಸುತ್ತಿದ್ದೇವೆ. ಉತ್ತಮ ಫಲಿತಾಂಶದಿಂದಲೇ ಉತ್ತಮ ಪದವಿ ಪೂರ್ವ ಶಿಕ್ಷಣ ದೊರೆಯುವುದು. ಅದಕ್ಕಾಗಿ ನಮ್ಮ ಸಂಘ ಇಂದು ಬೆಳಗಾವಿಯ ಆಯ್ದ ತಾಲೂಕುಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಸಾಧ್ಯ. ಕರ್ನಾಟಕದಲ್ಲಿ ಶಾಲೆ ಬಿಡುವ ಮಕ್ಕಳ ಸಂಖ್ಯೆ ಸುಮಾರು 22%ದಷ್ಟಿದ್ದು, ಇದರಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳೇ ಜಾಸ್ತಿಯಾಗಿದ್ದರೆ ಇಂತಹ ಮಕ್ಕಳ ಶೈಕ್ಷಣಿಕ ಜೀವನ ಸುಧಾರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜೈ ಕರ್ನಾಟಕ, ಜೈ ಕಾರ್ಮಿಕ. ನನ್ನ ಹೆಸರು ಸುಜಾತಾ ಜಾಲಿಯಾಳ್. ನಾನು SSLCಯಲ್ಲಿ ಓದುತ್ತಿದ್ದೇನೆ. ಈ ಸನ್ನದ್ಧ ಯೋಜನೆಯಿಂದ ನನಗೆ ಓದಲು ಬರೆಯಲು ತುಂಬ ಉಪಯುಕ್ತವಾಗಿದೆ. ನಾನು ಇದರಿಂದ ಹೆಚ್ಚು ಅಂಕಗಳನ್ನು ಪಡೆಯುತ್ತೇನೆ. ಥ್ಯಾಂಕ್ ಯು ಇಂದಿರಾ ಗಾಂಧಿ. ನನ್ನ ಹೆಸರು ಸ್ನೇಹಾ ಸಾಕ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸನ್ನದ್ಧ ಯೋಜನೆಯ ಪುಸ್ತಕವನ್ನು ಕೊಟ್ಟಿದ್ದಕ್ಕೆ ನಮಗೆ ತುಂಬ ಅನುಕೂಲವಾಗಿದೆ. ಅಂಕಗಳನ್ನು ಪಡೆಯುವುದಕ್ಕೆ ತುಂಬ ಅನುಕೂಲವಾಗುತ್ತದೆ. ಇಂದಿರಾ ಗಾಂಧಿ ಯೋಜನೆಗೆ ತುಂಬ ಧನ್ಯವಾದಗಳು. ಇಂದಿರಾ ಗಾಂಧಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದೊಳಗೆ ನಮ್ಮ ತಂದೆಯವರಾದಂಥ ಪಂಚಪ್ಪ ಹಕಟೋಡು ಅದ್ರಾಗ ಸೇರ್ಕೊಂಡ. ಅವ್ರ ಮಗಳಾದ ನಾನು ರಾಜೇಶ್ವರಿ ಹಕಟಿ 10th ಕ್ಲಾಸಲ್ಲಿ ಓದ್ತಿದ್ದಾನೆ. ಅವರು ನಮ್ಗೆ ಶಿಕ್ಷಣದೊಳಗೆ ಪ್ರೋತ್ಸಾಹ ಮಾಡೋಕೆ ನಮ್ಗೆ ಕಿಟ್ ಕೊಟ್ಟರು. ಅದರಿಂದ ನಾವು ಹೆಚ್ಚಿನ ಒಂದು ವಿದ್ಯಾಭ್ಯಾಸನ ಮಾಡಿ ಅಂಕಗಳನ್ನ ಪಡಿತೇವೆ ಅಂತ ಹೇಳ್ತೀವಿ. ನನ್ನ ಅನಿಸಿಕೆ. ಹೆಸರೇನು? ನಂದು ರಾಜೇಶ್ವರಿ ಪಂಚಪ್ಪ ಹಕಟಿ.